ನನ್ನ ಹೆಸರು ಚಿದಂಬರ ಅಂತೇಳಿ. ನಾನಿವತ್ತು ಆಗುಂಬೆ ಒಂದು ಕಾಡಲ್ಲಿ ಇದೊಂದು ಜೊತೆ ಹಣ್ಣಿಂದು ನಿಮಗೆ ಮಾಹಿತಿ ಹೇಳ್ತಾ ಇದ್ದೀನಿ. ಇದ್ರ ಹೆಸರು ಹುಲಿ ಅಡ್ರು ಅಂತೇಳಿ. ಇದು ಎಲ್ಲ ಕಡೆನೂ ಇದೆ, ನಮ್ಮ ಮಲೆನಾಡಲ್ಲಿ ಒಂದೇ ಅಂತೇಳಿ ಅಲ್ಲ, ಎಲ್ಲ ಕಡೆನೂ ಇದೆ. ಇದು ತಿನ್ಲಿಕ್ಕೂ ಆಗುತ್ತೆ. ಇದ್ರ ಬೀಜ ಇದೆಯಲ್ಲ ಸಣ್ಣಗಾಗಿ ನೋಡಿ, ಇದು ಸಣ್ಣ ಬೀಜ, ಇದು ಬೀಜ, ಈ ಸಣ್ಣ ಬೀಜ ನೋಡಿ, ಇದು ಬೀಜ. ಇದನ್ನು ಒಳ್ಳೆ ತಿನ್ಬೋದು, ಚೆನ್ನಾಗಿ ಒಳ್ಳೆ ಟೇಸ್ಟ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಇದು. ಮತ್ತೆ ಬೀಜ ಸ್ವಲ್ಪ ಕೈ ಬರುತ್ತೆ, ಕೈ ಬಂದ್ರೆ ಏನು ಎಫೆಕ್ಟ್ ಇಲ್ಲ, ಮತ್ತೆ ಏನು ತೊಂದರೆ ಇಲ್ಲ. ನೋಡಿ ಇದ್ರ ಹಣ್ಣು ನೋಡಿ ಹೇಗಿದೆ ಅಂತೇಳಿ, ಮರದಲ್ಲಿ ಹುಲಿ ಅಡ್ರು ಅಂತಾರೆ. ಇದರಲ್ಲಿ ಒಂದು 3 ವೆರೈಟಿ ಇದೆ. ಇದು ಒಂದು ವೆರೈಟಿ, ಇನ್ನೊಂದು ವೆರೈಟಿ ತೋರಿಸ್ತೀನಿ, ಒಳ್ಳೆ ಶೇಪ್ ಇದ್ದಂಗಿದೆ, ಅದು ತೋರಿಸ್ತೀನಿ. ಅದರಲ್ಲಿ ಹಣ್ಣಾಗ್ಲಿಲ್ಲ, ಇದ್ರಲ್ಲಿ ಹಣ್ಣಾಗಿದೆ. ಹುಲಿ ಅಡ್ರು ಅಂತೀವಿ ಇದಕ್ಕೆ ಏನಾದ್ರೂ ಬೇರೆ ಹೆಸರೇನೋ ಗೊತ್ತಿದ್ರೆ ಬೇಕಾದ್ರೆ ಒಂದು ಕಮೆಂಟ್ ಹಾಕಿ ನನಗೆ. ತುಂಬಾ ಚೆನ್ನಾಗಿದೆ ಹಣ್ಣು, ತಿನ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ಇದು ಇಲ್ಲಿವರೆಗೆ ಯಾರು ಬೆಳೆಸಲಿಲ್ಲ. ಇದು ಒಳ್ಳೇದೇ, ಇದು ಬಿಡಿ, ಯಾಕಂದ್ರೆ ಕಾಡಿನ ಹಣ್ಣಲ್ಲ ಇದು, ಹಾಗಾಗಿ ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ, ಒಳ್ಳೆ ಸ್ವೀಟ್ ಆಗಿ ತುಂಬಾ ಚೆನ್ನಾಗಿದೆ. ಇದೇ ಇದರಲ್ಲಿ ಇನ್ನೊಂದು ಗಿಡ ತೋರಿಸ್ತೀನಿ, ಅದು ಒಳ್ಳೆ ಶೇಪ್ ಇದ್ದಂಗಿದೆ, ಶೇಪ್ ಇರುತ್ತೆ. ಅದೇ ಸಣ್ಣ ಸೈಜ್ ಮಾತ್ರ, ಸಣ್ಣ ಸೈಜು, ಸೇಮ್ ಸೈಜು, ಕಲರ್ ಮಾತ್ರ ವ್ಯತ್ಯಾಸ ಇರುತ್ತೆ. ಇದೇ ಹಣ್ಣಿಗೂ ಅದೇ ಹಣ್ಣಿಗೂ. ಈ ಹಣ್ಣು ಹಾಗೆ ಅದು ಹಣ್ಣು ಆಗುತ್ತೆ, ಅದು ತೋರಿಸ್ತೇನೆ. ಓಕೆ ಸರ್, ಅಲ್ಲಿ ಹೋಗೋಣ ಬನ್ನಿ. ನೋಡಿ ಅಲ್ಲಿ ಹುಲಿ ಅಡ್ರು ಅಂತೇಳಿ ಒಂದು ಜಾತಿದ್ದು ಹಣ್ಣಿಂದು ಗಿಡ ತೋರಿಸಿದ್ನಲ್ಲ ನೋಡಿ, ಇದು ಇದೇ ಜಾತಿದ್ದು. ಅದರಲ್ಲಿ ಇದು ಸ್ವಲ್ಪ ಒಳ್ಳೆ ಸೇಬ್ ಹಣ್ಣಾದಂಗೆ ಆಗುತ್ತೆ, ಆದ್ರೆ ಸ್ವಲ್ಪ ಸಣ್ಣ ಸೈಜು. ನೋಡಿ ಇದು ಹುಟ್ಟಿದಷ್ಟು ನೋಡಿ, ಇದು ಒಳ್ಳೆ ಜರ್ಮಿನೇಷನ್ ಆಗುತ್ತೆ. ಈ ಹಣ್ಣು ಬಿದ್ದು ಇದರಲ್ಲಿ ಒಳ್ಳೆ ಜರ್ಮಿನೇಷನ್ ಆಗುತ್ತೆ. ಇದೇನು ಗಿಡ ಮಾಡ್ಲಿಕ್ಕೆ ಏನು ಭಾರಿ ಕಷ್ಟ ಇಲ್ಲ, ಕಟಿಂಗ್ಸು ಮಾಡ್ಬೋದು, ಬೀಜದಲ್ಲಿ ಗಿಡ ಮಾಡ್ಬೋದು. ಇಲ್ಲಿ ನೋಡಿ ಇವೆಲ್ಲ ಹುಟ್ಟಿರೋದು, ಅದು ಇದಾದ್ರೆ ಅದರ ತುಂಬಾ ಹೋಸರಿ ಹಣ್ಣಾಗಿತ್ತು. ಈ ಸರಿ ಒಂದೊಂದು ಆಗಿದೆ ನೋಡಿ, ತೋರಿಸ್ತೀನಿ ಬೇಕಾದ್ರೆ. ನೋಡಿ ರೆಡ್ ಕಲರ್ ಇದೆ ನೋಡಿ, ರೆಡ್ ಕಲರ್ ಬರ್ತಿದೆ, ಅದು ವೈಟ್ ಆದ್ರೆ ಇದು ರೆಡ್ ಕಪ್ಪು ನೋಡಿ ಹಾಗಿದೆ, ಹೌದಲ್ಲ, ತುಂಬಾ ಚೆನ್ನಾಗಿದೆ ಇದು. ಹಾಗಾಗಿ ಈ ಹಣ್ಣನ್ನು ತಿನ್ಬೋದು, ಇದು ತಿನ್ಬೋದು, ಎರಡೂ ತಿನ್ಬೋದು. ಹಾಗಾಗಿ ಇದು ಬೇಲಿ ಸೈಡಲ್ಲಿ ಹಾಕಿದ್ರೆ ಸಾಕು. ನೀವೇನೇ ಎಷ್ಟು ಜಾಗದಲ್ಲಿ ಹಾಕ್ಬೇಕಂತ ಇಲ್ಲ, ನಿಮ್ಮ ಬೋಂಡ್ರ ಸೈಡಲ್ಲಿ ಎಲ್ಲಾದ್ರೂ ಖಾಲಿ ಜಾಗ ಇದ್ರೆ ಅಲ್ಲಿ ಹಾಕಿಡಿ. ಯಾರಾದ್ರೆ ಒಂದು ವೇಳೆ ನಮಗೆ ತಿನ್ನಕ್ಕಾಗಲಿ, ಪಕ್ಷಿಗಳಿಗಂತೂ ಭಾರಿ ಆಸೆ ಆಗುತ್ತೆ. ಹಾಗಾಗಿ ಪಕ್ಷಿಗಳು ತಿನ್ಲಿ. ಓಕೆ ಸರ್, ತುಂಬಾ ಥ್ಯಾಂಕ್ ಯು.